ಮಹೇಶ್ ಸಹಾಯಕ ಆಡಳಿತ ಅಧಿಕಾರಿಗಳು. ಪೊಲೀಸ್ ಸೇವೆ ಇಲ್ಲದಿದ್ದರೆ ಸಮಾಜದಲ್ಲಿ ಏನಾಗ್ತದೆ ಎಂಬುದನ್ನು ಯೋಚಿಸಿ ನೋಡಬೇಕು. ಪೊಲೀಸರು ನಮ್ಮ ರಕ್ಷಕರಾಗಿದ್ದಾರೆ. ಅವರ ಸೇವೆ ಅಮೂಲ್ಯ. ಯಾವುದೇ ಸಂದರ್ಭದಲ್ಲಿಯೂ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬಾರದು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಧೈರ್ಯ ತುಂಬಿದರು. ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಮಂಗಳವಾರ ಬೆಳಗ್ಗೆ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ಯಾವುದೇ ದೇವಾಲಯದ ಉತ್ಸವವಾಗಲಿ ಸಾರ್ವಜನಿಕ ಕಾರ್ಯಕ್ರಮವಾಗಲಿ ಜನಸಾಗರವನ್ನು ನಿಯಂತ್ರಿಸುವಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ. ಪೊಲೀಸರಿಗೆ ನೈತಿಕತೆ ಇದೆ. ಅವರಿಗೆ ನಾವು ಸಹಕಾರ ನೀಡಬೇಕು. ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪೊಲೀಸರು ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಾಗ ಮಾಡ್ತಾರೆ. ಅವರು ಕ್ಷಣ ಮಾತ್ರ ಸುಮ್ಮನಾದರೆ ಸಮಾಜವೇ ಅಸ್ಥಿರವಾಗ್ತದೆ ಎಂದರು. ಪೊಲೀಸ್ ಇಲಾಖೆಯು ಒಂದು ಅಮೂಲ್ಯ ಸೇವೆಯನ್ನ ನಾವುಗಳೆಲ್ಲ ಸ್ಮರಿಸಬೇಕು. ಪೊಲೀಸರು ತಮ್ಮ ಒಳ್ಳೆಯ ಸೇವೆಯನ್ನ ಮುಂದುವರಿಸಿ ಯಾವುದೇ ಕ್ಷಣದಲ್ಲಿಯೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬೇಡಿ ಎಂದು ಧೈರ್ಯ ತುಂಬಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಮೊಹಮ್ಮದ್ ಸುಜಿತಾ ಮಾತನಾಡಿ, ಕರ್ತವ್ಯದ ವೇಳೆ ಪ್ರಾಣತ್ಯಾಗ ಮಾಡಿದ ಹುತಾತ್ಮರಿಗೆ ಪ್ರತಿ ವರ್ಷ ಈ ದಿನ ಗೌರವ ಸಲ್ಲಿಸುತ್ತೇವೆ. ಇದು ಅವರ ತ್ಯಾಗಕ್ಕೆ ನಮನ ಎಂದು ಹೇಳಿದರು. ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು. ಹುತಾತ್ಮ ಸ್ಮಾರಕದಲ್ಲಿ ಪುಷ್ಪಗುಚ್ಛ ಸಮರ್ಪಣೆ ಮಾಡಿ ಸ್ಮರಣಾರ್ಥವಾಗಿ 3 ಬಾರಿಗಳು ಗುಂಡು ಹಾರಿಸಲಾಯಿತು. ಹುತಾತ್ಮರ ಪಟ್ಟಿ ಓದಿದ ನಂತರ ಪೊಲೀಸ್ ಧ್ವಜವನ್ನು ಅರ್ಧಕ್ಕೆ ಇಳಿಸಿ ಇಬ್ಬನಿ ಮೌನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರಾದ ವೆಂಕಟೇಶ್ ನಾಯ್ಡು ಸೇರಿದಂತೆ ಇಲಾಖೆಯ ಅನೇಕ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು. ಅಷ್ಟೊಂದು ಜನ ಲಕ್ಷಾದಿ ಗಟ್ಟಲೆ ಬರ್ತಕ್ಕಂತಹ ಜನವನ್ನ ನಿಯಂತ್ರಣ ಮಾಡಬೇಕು. ಅದು ಎಷ್ಟು? ಅಲ್ಲಿಗೆ 5 ಲಕ್ಷ ಜನ ಇದ್ರೆ ಇಲ್ಲಿ 50,000 ಇರಲ್ಲ, ಬರೀ 5,000, ಅದಕ್ಕೆ 2,000. ಅಷ್ಟು ಜನ ಸಂಖ್ಯೆ, ಅಷ್ಟು ಜನವನ್ನ ನಿಯಂತ್ರಿಸಬೇಕು. ಮತ್ತೆ ಎಲ್ಲರೂ ಕೊನೆಗೆ ಬ್ಲೇಮ್ ಮಾಡೋದು ಒಬ್ಬರಿಗೆ, ಪೊಲೀಸರಿಗೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಇನ್ನೂ ಮಾರಲು ಒಂದು ನೈತಿಕತೆ ಸಪೋರ್ಟನ್ನು ನಾವೆಲ್ಲರೂ ಕೊಡಬೇಕಾಗ್ತದೆ. ಹಾಗೆ ಹೇಳಬೇಕು ಅಂದರೆ ತುಂಬ ಗೌರವ ಮತ್ತು ಒಂದು ಅವಕಾಶ, ಆ ಹುತಾತ್ಮರಿಗೆ ನಾವೆಲ್ಲರೂ ಒಂದು ಗೌರವ ಸಲ್ಲಿಸುವ ಒಂದು ಅವಕಾಶ. ಆದರೂ ಇಂತಹ ಗಂಭೀರ ಸಮಾರಂಭದಲ್ಲಿ ಒಂದು ಸಣ್ಣ ತಮಾಷೆ ವಿಷಯನೂ ಹೇಳ್ತಾನೆ. ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ತಂದೆ ಓಡಾಡ್ತಾ ಇದ್ದರು. ನಾನು ಈ ಮಗಳಿಗೆ ಒಂದು ಸಣ್ಣ ಗುಮಾಸ್ತನಿಗೆ ಕೊಟ್ಟು ಕೆಲಸಕ್ಕೆ ಮಾಡಿ ಮದುವೆ ಮಾಡ್ತೇನೆ, ಪೊಲೀಸವರಿಗೆ ಕೊಡಲ್ಲ ಅಂತ ಹೇಳಿ ವಿಷಯ. ಯಾಕೆ ಅಂತ ಕೇಳಿದ್ರೆ, ಅವರ ಬೆಳಿಗ್ಗೆ ಹೋದರೆ ರಾತ್ರಿ ಬರ್ತಾರೆ, ರಾತ್ರಿ ಹೋದರೆ ಬೆಳಗ್ಗೆ ಬರ್ತಾರೆ, ಸಮಯನೇ ಕೊಡಲ್ಲ. ಮಕ್ಕಳಿಗೆ ಸಮಯ ಇಲ್ಲ, ಕುಟುಂಬಕ್ಕೆ ಸಮಯ ಇಲ್ಲ, ಜವಾಬ್ದಾರಿನೂ ಮನೆ ಕಡೆ ಇರೋಲ್ಲ, ಬರೀ ಕೆಲಸ ಕೆಲಸ ಅಂತಿರ್ತಾರೆ. ಪಾಪ ಇವರಿಗೆ ಏನು ಮಾಡ್ತದೆ, ಅದಕ್ಕೋಗಿ ಬೇಡ ಅದು ಅಂತ ಹೇಳಿ. ಅಂದರೆ ಅಷ್ಟು ಒಂದು ಅವರು ಡೆಡಿಕೇಟೆಡ್, ಒಂದು ತಮ್ಮ ವೈಯಕ್ತಿಕ ಜೀವನವನ್ನೇ ಅವರು ಬಲಿದಾನ ಮಾಡ್ತಾರೆ. ಎಷ್ಟು? ಒಂದಲ್ಲ ಎರಡಲ್ಲ, ಸಂಪೂರ್ಣ ಅವರ ಸರ್ವಿಸ್. ಅಲ್ಲಿ ಚೀನಾ ಪಡೆಗಳಿಂದ ಹುತಾತ್ಮರಾದ, ದಾಳಿಗೊಳಪಟ್ಟು ಹುತಾತ್ಮರಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಹುತಾತ್ಮರ ದಿನಾಚರಣೆಯನ್ನು ನಡೆಸುತ್ತಿದ್ದಾರೆ. ಮಾನ್ಯ ಮೊಹಮ್ಮದ್ ಸುಜೀತ್ ಪೊಲೀಸ್ ಅಧೀಕ್ಷಕರು ಓದಿ ಹೇಳಿದಾಗ, 1 ವರ್ಷಗಳಲ್ಲಿ 191 ಜನ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿ ಹುತಾತ್ಮರಾಗಿದ್ದಾರೆ. ಈ ವಿಷಯ ಕೇಳುವಾಗ ನಮಗೆ ಒಂದು ವರದಿ ಅಥವಾ ಒಂದು ವಿಷಯ ಅಂತ ಅನ್ನಿಸ್ಬೋದು. ಆದರೆ ಅವರ ಕುಟುಂಬ ವರ್ಗದವರಿಗೆ ಎಷ್ಟೊಂದು ನೋವುಗಳು, ಆ ಅಗಲುವಿಕೆಯನ್ನು ಅವರು ಹೇಗೆ ಸಹಿಸಿಕೊಳ್ಬಹುದು ಅನ್ನೋದು ಪ್ರಶ್ನೆ ಬಂದಾಗ ಮೂಡುವಂತಹ ಒಂದು ಪ್ರಶ್ನೆ, ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಭದ್ರತೆ ಇದೆಯಾ ಅನ್ನೋದು. ಮಗುವನ್ನು ಚಿವುಟಿ ತೊಟ್ಟಿಲು ತೂಗೋ ಕಾಲ ಈಗ ಬಂದಿದೆ. ಚಿವುಟೋರು ಯಾರೋ, ಆಮೇಲೆ ತೊಟ್ಟಿಲು ತೂಗೋರು ಯಾರು, ಅದರಲ್ಲಿ ನೋವು ಪಡುವವರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು. 24/7 ಈ ಒಂದು ಕರ್ತವ್ಯ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗಕ್ಕೂ ಇದೆ.
ನಂತರದಲ್ಲಿ